ಉಡುಪಿ ಜಿಲ್ಲೆ. ಉಡುಪಿ ಜನ್ಮ ತಾಳಿದ ವರ್ಷ ಯಾವುದು? ಯಾರು ಹೇಳ್ತಾರೆ? ಉಡುಪಿ ಯಾವ ವರ್ಷ ಜನ್ಮ ತಾಳಿತ್ತು? ಎಕ್ಸಲೆಂಟ್. 1997 ನೋಡಿ. 1997ರಲ್ಲಿ ಉಡುಪಿ ಜನ್ಮ ತಾಳಿತ್ತು. ಕರೆಕ್ಟಾ? 1997. ಹಾಗಾದ್ರೆ ಉಡುಪಿ ಯಾವ ಜಿಲ್ಲೆಯ ಒಂದು ಭಾಗ ಆಗಿತ್ತು? ಫಸ್ಟ್ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ. ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಭಾಗವಾಗಿತ್ತು ಉಡುಪಿ. ದಿನಾಂಕ 18ನೇ ತಾರೀಕಿಗೆ ನಾನು ಜಮಖಂಡಿ ಬರ್ತಾ ಇದ್ದೇನೆ. ಅಲ್ಲಿ ಮುರುಗೋಡ್ ಕಾರ್ಕಳ ಎದಕ್ ಫೇಮಸ್ ಆಗಿದೆ? ಯಾರು ಹೇಳ್ತೀರಿ? ಕಾರ್ಕಳ, ಉಡುಪಿ ಜಿಲ್ಲೆ ಕಾರ್ಕಳ. ಉಡುಪಿ ಜಿಲ್ಲೆಯ ಕಾರ್ಕಳ ಯಾವ್ದು ಫೇಮಸ್ ಆಗಿದೆ? ಎಸ್, ಗೊಮ್ಮಟೇಶ್ವರ ಮೂರ್ತಿಗೆ ಫೇಮಸ್ ಆಗಿದೆ ನೋಡಿ. ಗೊಮ್ಮಟೇಶ್ವರ ಮೂರ್ತಿ. ಸ್ಥಳದಲ್ಲಿ ಗೊಮ್ಮಟೇಶ್ವರ ಮೂರ್ತಿ ಇದೆ. ಕರ್ನಾಟಕ ರಾಜ್ಯದ ಎಷ್ಟು ಸ್ಥಳಗಳಲ್ಲಿ ಗೊಮ್ಮಟೇಶ್ವರ ಮೂರ್ತಿ ಇದೆ? ಎಕ್ಸಲೆಂಟ್. 5 ಸ್ಥಳಗಳಲ್ಲಿ ನೋಡಿ. 5 ಸ್ಥಳಗಳಲ್ಲಿ. ಒಂದು ಕಾರ್ಕಳ, 2 ಯಾರು ಹೇಳ್ತಾರೆ? ಶ್ರವಣಬೆಳಗೊಳ. 3 ವೇಣೂರು. ಧರ್ಮಸ್ಥಳ. ಮತ್ತೆ ಇನ್ನೊಂದು ಗೊಮ್ಮಟಗಿರಿ ನೋಡಿ. ಗೊಮ್ಮಟಗಿರಿ. ಹಾಗಾದ್ರೆ ಗೊಮ್ಮಟಗಿರಿ ಎಲ್ಲಿದೆ? ವೆರಿ ಗುಡ್, ಮೈಸೂರದಲ್ಲಿದೆ ನೋಡಿ. ಧರ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆ. ವೇಣೂರು ಯಾರ ಕುಯ್ಯನವ? ವೇಣೂರು ಇದು ಕೂಡ ದಕ್ಷಿಣ ಕನ್ನಡ. ಶ್ರವಣಬೆಳಗೊಳ ಹಾಸನ್. ಕಾರ್ಕಳ ಉಡುಪಿ. ಹುಷಾರು, ನೋಡು ಮಂದಿ ಜನ ಸರಿ ಇಲ್ಲ. ಉಡುಪಿ ಜಿಲ್ಲೆಯ ಕಾರ್ಕಳ, ಹಾಸನ ಜಿಲ್ಲೆಯ ಶ್ರವಣಬೆಳಗೊಳ, ದಕ್ಷಿಣ ಕನ್ನಡ ಜಿಲ್ಲೆಯ ವೇಣೂರು, ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ, ಮೈಸೂರಿನ ಗೊಮ್ಮಟಗಿರಿ. ಬಹಳ. ಹಾಸನ ಜಿಲ್ಲೆಯ ಶ್ರವಣಬೆಳಗೊಳ, ದಕ್ಷಿಣ ಕನ್ನಡ ಜಿಲ್ಲೆಯ ವೇಣೂರು, ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ, ಮೈಸೂರಿನ ಗೊಮ್ಮಟಗಿರಿ. ಈ 5 ಸ್ಥಳಗಳಲ್ಲಿ ಗೊಮ್ಮಟೇಶ್ವರ ಮೂರ್ತಿಗಳು ಕಂಡು ಬರ್ತವೆ. ಹಾಗಾದ್ರೆ ಯಾವ ಸ್ಥಳವನ್ನ ಕರ್ನಾಟಕದ ಭಾರತದ ಜೈನ ದಿಗಂಬರ ಕಾಶಿ ಅಂತ ಕರೀತಾರೆ? ದಿಗಂಬರ ಕಾಶಿ. ಹಾಸನ ಜಿಲ್ಲೆಯ ಶ್ರವಣಬೆಳಗೊಳ ನೋಡಿ. ಹಾಗಾದ್ರೆ ಶ್ವೇತಾಂಬರ ಕಾಶಿ ಯಾವುದು? ಶ್ವೇತಾಂಬರ ಕಾಶಿ ಮೂಡಬಿದಿರೆಲ್ಲ, ಮೌಂಟ್ ಅಬು ನೋಡಿ. ಮೌಂಟ್ ಅಬು ಅರಾವಳಿ ಬೆಟ್ಟಗಳಲ್ಲಿ ಕಂಡು ಬರುವಂತ ಮೌಂಟ್ ಅಬು. ಅರಾವಳಿ ಬೆಟ್ಟಗಳ ಮೌಂಟ್ ಅಬು. ಉಡುಪಿ ಜಿಲ್ಲೆಯಲ್ಲಿ ಕಂಡು ಬರುವಂತ ಪ್ರಮುಖವಾಗಿರುವ ತಾಲೂಕುಗಳು ಯಾವುವು? 1 ಉಡುಪಿ, 2 ಕಾರ್ಕಳ, ಮತ್ತೆ ಕುಂದಾಪುರ, ಬ್ರಹ್ಮಾವರ, ಬೈಂದೂರು, ಹೆಬ್ರಿ, ಮತ್ತೆ ಕಾಫು ತಾಲೂಕು ಆಗ್ಯದಲ್ಲ.
ಮೊದಲ ಹೋಬಳಿ ಪ್ರದೇಶ ಇತ್ತದು, ಪಟ್ಟಣ ಪಂಚಾಯತಿ. ಕಾಫು ಆಗಿದೆಯಲ್ಲ. ಉಡುಪಿ, ಕಾರ್ಕಳ, ಕುಂದಾಪುರ, ಬ್ರಹ್ಮಾವರ, ಬೈಂದೂರು, ಹೆಬ್ರಿ, ಕಾಫು ಆಗ್ಯದ. ಅದಕ್ಕೆ ಬರೋದಿನ ಅಲ್ಲಿ ಆಗಿದೆ. ಹಾಗಾದ್ರೆ 1997. ಆಮೇಲೆ ಈ ಒಂದು ಉಡುಪಿ ಜಿಲ್ಲೆ ವಿಶೇಷ ಏನಂದ್ರೆ ಅತಿ ಹೆಚ್ಚು ಹೆಣ್ಣು ಮಕ್ಕಳು ಹೊಂದಿರುವ ಜಿಲ್ಲೆ ಇದು. ಅತಿ ಹೆಚ್ಚು ಹೆಣ್ಣು ಮಕ್ಕಳು ಹೊಂದಿರುವ ಜಿಲ್ಲೆ ಉಡುಪಿ. ಬೀಳ್ತಾವೆ ಎಟ್ಟು ಹುಚ್ಚುಚ್ಚಾರ ಮಾತಾಡಿದ್ರೆ ಹೆಡ್ಡಿಕ್ಕಿನ ಚಣಮರ ಬೀಳ್ತಾವೆ ಎಟ್ಟು. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಹೆಣ್ಣು ಮಕ್ಕಳು ಹೊಂದಿರುವ ಜಿಲ್ಲೆ. ಇಲ್ಲಿ ಹೆಣ್ಮಕ್ಳ ಪ್ರಮಾಣ ಎಷ್ಟಿದೆ ಅಂದ್ರೆ 1093. ಗರಿಷ್ಠ ಲಿಂಗಾನುಪಾತ. ಎಷ್ಟು ಖುಷಿ ಪಡ್ತಾರ ಮೇಡಮ್ಗಳು. ಬರೀ ಇದೆ ಮಾಡ್ರಿ ಒಟ್ಟು. ಕರ್ನಾಟಕ ರಾಜ್ಯದ ಲಿಂಗಾನುಪಾತ ಎಷ್ಟಿದೆ ಅಂದ್ರೆ 968 ಅಥವಾ 973. ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ಜಿಲ್ಲೆ ಉಡುಪಿ. ಆದ್ರೆ ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರುವ ಜಿಲ್ಲೆ ಬೆಂಗಳೂರು ನಗರ. ನೋಡಿ, ಬೆಂಗಳೂರು ನಗರ ಅತ್ಯಂತ ಕಡಿಮೆ ಲಿಂಗಾನುಪಾತ ಹೊಂದಿರುವ ಜಿಲ್ಲೆ ಬೆಂಗಳೂರು ನಗರ 908 ಇದೆ. ಉಡುಪಿಯ ಲಿಂಗಾನುಪಾತ 1093 ಇದೆ ನೋಡಿ. ಹಾಗಾದ್ರೆ ಉಡುಪಿ ಜಿಲ್ಲೆಯಲ್ಲಿ ಕಂಡು ಬರುವಂತ 2 ಪ್ರಮುಖ ಬೀಚ್ಗಳು ಮರವಂತಿ ಬೀಚ್ ಇದೆ, ಮತ್ತೆ ಮಲ್ಫೆ ಬೀಚ್ ಇದೆ, ಮತ್ತೆ ಪಡುಬಿದ್ರಿ ಬೀಚ್ ಇದೆ. ಪಡುಬಿದ್ರಿ ಬೀಚಿನ ವಿಶೇಷ ಆಗಲೇ ಹೇಳಿದೆ ನಿಮಗೆ. ಇದು ಬ್ಲೂ ಫ್ಲಾಗ್ ಯೋಜನೆಗೆ ಸೆಲೆಕ್ಟ್ ಆಗಿರುವಂತ ಬೀಚ್. ಇದು ಬ್ಲೂ ಫ್ಲಾಗ್ ಯೋಜನೆಗೆ ಸೆಲೆಕ್ಟ್ ಆಗಿರುವಂತ ಬೀಚ್ ಯಾವಂದ್ರ ಪಡುಬಿದ್ರಿ ಬೀಚ್. ಹಾಗಾದ್ರೆ ಮಲ್ಫೆ ಬೀಚ್ಗೆ ಸಮೀಪವಾಗಿರುವಂತ ಒಂದು ದ್ವೀಪ ಇದೆ. ಯಾರು ಹೇಳ್ತಾರೆ? ಮಲ್ಫೆ ಬೀಚ್ಗೆ ಸಮೀಪವಾಗಿ ಒಂದು ದ್ವೀಪ ಇದೆ. ವೆರಿ ಗುಡ್. ತೋನ್ಸೆ ಪಾರ್. ನೋಡಿ, ತೋನ್ಸೆ ಪಾರ್. ತೋನ್ಸೆ ಪಾರ್ ಅಂದ್ರೆ ಒಂದೇ. ಇದಕ್ಕಿರುವ ಇನ್ನೊಂದು ಹೆಸರು ಸೇಂಟ್ ಮೇರಿಸ್. ಸೇಂಟ್ ಮೇರಿಸ್ ಅಂದ್ರೆ ಒಂದೇ, ತೋನ್ಸೆ ಪಾರ್ ಅಂದ್ರೆ ಒಂದೇ. ಇದನ್ನ ಸ್ಥಳೀಯ ಜನ ಕೊಕೊನೆಟ್ ದ್ವೀಪ ಅಂತ ಕರೀತಾರೆ. ಒಂದ್ಸರಿ ಹೋಗಿ ಬನ್ರಿ. ಇಲ್ಲಿ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಜರ್ಮನಿ ಸಾಲಿ ಕಲಿಯಕ್ ಹೋಗ್ತಾರೆ. ಇಂಗ್ಲೆಂಡ್, ಜರ್ಮನಿ. ನಮ್ಮ ಮನೆಯವರ ಈ ತೋನ್ಸೆ ಪಾರದ ವಿಶೇಷ ಏನು ಅಂತಂದ್ರೆ ಇದು ಮಲ್ಪೆ ಸಮೀಪದಲ್ಲಿ ಕಂಡು ಬಂದು ತೋನ್ಸೆ ಪಾರನ್ನ ಸೇಂಟ್ ಮೇರಿಸ್ ಅಂತ ಕರೀತಾರೆ. ಅತಿ ಹೆಚ್ಚು ಕೊಕೊನೆಟ್ ಫೇಮಸ್ ಆಗಿದೆ ನೋಡಿ. ಅಳಬಾರ್ದಾರು ಸುಮ್ ಕೇಳ್ರಿ. ಪರಶುರಾಮ ದ್ವೀಪ ಅಂತಾನೂ ಕರೀತಾರೆ. ಪರಶುರಾಮ ದ್ವೀಪ. ಯಾವ ದ್ವೀಪವನ್ನ ಸ್ಥಳೀಯ ಜನ ಪರಶುರಾಮ ದ್ವೀಪ ಎಂದು ಕರೆಯುತ್ತಾರಂದ್ರೆ ಈ ಒಂದು ಕೊಕೊನೆಟ್ ದ್ವೀಪವನ್ನ. ಉಡುಪಿ ಜಿಲ್ಲೆಯಲ್ಲಿ ಪ್ರಸಿದ್ಧವಾಗಿರುವಂತ ಕನಕನ ಕಿಂಡಿ ಇದೆ. ಉಡುಪಿ ಜಿಲ್ಲೆಯಲ್ಲಿ ಪ್ರಸಿದ್ಧವಾಗಿರುವಂತ ಕನಕನ ಕಿಂಡಿ, ಹೌದಲ್ಲೋ? ಮತ್ತೆ ಈ ಉಡುಪಿ ಆಯುರ್ವೇದ ಆಗಿರಬಹುದು, ಗಿಡಮೂಲಿಕೆಗಳಿಗೆ ಫೇಮಸ್ ಆಗಿರುವಂತದ್ದು. ಇಲ್ಲಿ ಪಾಜಕ ಅನ್ನುವಂತ ಸ್ಥಳ ಇದೆ. ಪಾಜಕ ಎಂಬ ಸ್ಥಳ. ಈ ಪಾಜಕ ಎಂಬ ಸ್ಥಳದಲ್ಲಿ ಜನ್ಮ ತಾಳಿದಂತ ಮಹಾನ್ ವ್ಯಕ್ತಿ ಯಾರು? ಎಕ್ಸಲೆಂಟ್, ಸಚಿನ್ ಅವರೇ. ಮಧ್ವಾಚಾರ್ಯ. ನೋಡ್ರಿ, 1 2 3 4 1 2 3 4 1234ರಲ್ಲಿ ಮಧ್ವಾಚಾರ್ಯ ಜನ್ಮ ತಾಳಿದಂತ ಪುಣ್ಯಭೂಮಿ ಪಾಜಕ. ಯಾಕಂದ್ರೆ ಅವರು ಉತ್ತರ ಭಾರತಕ್ಕೆ ಹೋಗಿ ಬಲರಾಮ ಮತ್ತು ಕೃಷ್ಣನ ಒಂದು ದೊಡ್ಡ ದೊಡ್ಡ ಮೂರ್ತಿಗಳನ್ನು ತಗೊಂಡು ದಕ್ಷಿಣ ಭಾರತಕ್ಕೆ ಬಂದು ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಅವರು ದ್ವೈತ ಸಿದ್ಧಾಂತವನ್ನು ಮಂಡಿಸ್ತಾರೆ. ಅಷ್ಟಮಠಗಳನ್ನು ಸ್ಥಾಪನೆ ಮಾಡ್ತಾರೆ.
ಶಂಕರಾಚಾರ್ಯರು ಮಂಡಿಸಿದಂತ ಸಿದ್ಧಾಂತ ಯಾವುದು? ಶಂಕರಾಚಾರ್ಯರು ಮಂಡಿಸಿದ ಸಿದ್ಧಾಂತ ಅಂದ್ರ ಅದ್ವೈತ ಸಿದ್ಧಾಂತ, ಮಧ್ವಾಚಾರ್ಯರು ಮಂಡಿಸಿದ ಸಿದ್ಧಾಂತ ಅಂದ್ರ ದ್ವೈತ ಸಿದ್ಧಾಂತ, ನಿಂಬಕಾಚಾರ್ಯರು ಮಂಡಿಸಿದ ಸಿದ್ಧಾಂತ, ನಿಂಬಕಾಚಾರ್ಯರು ಮಂಡಿಸಿದ ಸಿದ್ಧಾಂತ ಅಂದ್ರೆ ದ್ವೈತ ಸಿದ್ಧಾಂತ. ವಲ್ಲಭಾಚಾರ್ಯರು ಮಂಡಿಸಿದ್ದು ಶುದ್ಧ ಅದ್ವೈತ ಸಿದ್ಧಾಂತ. ವಲ್ಲಭಾಚಾರ್ಯರು ಶುದ್ಧ ಅದ್ವೈತ ಸಿದ್ಧಾಂತ, ನಿಂಬಕಾಚಾರ್ಯರು ದ್ವೈತ ಸಿದ್ಧಾಂತ, ಬಸವಣ್ಣನವರು ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ, ರಾಮಾನುಚಾರ್ಯರು ವಿಶಿಷ್ಟ ಅದ್ವೈತ ಸಿದ್ಧಾಂತ, ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತ, ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತ. ಉತ್ತರ ಭಾರತಕ್ಕೆ ಭಕ್ತಿ ಪಂಥ ಚಳವಳಿಯನ್ನು ಪರಿಚಯಿಸಿದವರು ಯಾರು? ರಮಾನಂದರು. ನೋಡಿ, ಉತ್ತರ ಭಾರತಕ್ಕೆ ಭಕ್ತಿ ಪಂಥ ಚಳವಳಿಯನ್ನು ಪರಿಚಯಿಸಿದವರು ರಮಾನಂದರು. ಉತ್ತರ ಭಾರತಕ್ಕೆ ಭಕ್ತಿ ಪಂಥ ಚಳವಳಿಯನ್ನು ಪರಿಚಯಿಸಿದವರು ಯಾರಂದ್ರ ರಮಾನಂದರು. ಉತ್ತರ ಭಾರತದಲ್ಲಿ 2 ಸಾಲಿನ ಪದ್ಯಗಳನ್ನು ಹಾಡಿದವರು ಕಬೀರದಾಸರು. ನೋಡಿ, ಕಬೀರದಾಸರು ದೋಹಾ ಪದ್ಯಗಳ ಮೂಲಕ ಜನಪ್ರಿಯತೆಯನ್ನು ಸಾಧಿಸಿದವರು ಕಬೀರದಾಸರು. ದೋಹಾ ಪದ್ಯಗಳನ್ನು ಹಾಡ್ತಾರೆ. ಇನ್ನ ಇಲ್ಲಿ 2 ಪ್ರಸಿದ್ಧವಾಗಿರುವಂತ ವನ್ಯಜೀವಿ ಧಾಮಗಳದ ಉಡುಪಿಯಲ್ಲಿ. ಒಂದು ಮೂಕಾಂಬಿಕಾ ವನ್ಯಜೀವಿ ಧಾಮ, ಇನ್ನೊಂದು ಸೋಮೇಶ್ವರ ವನ್ಯಜೀವಿ ಧಾಮ. ಉಡುಪಿ ಜಿಲ್ಲೆಯಲ್ಲಿ 2 ಪ್ರಸಿದ್ಧವಾಗಿರುವಂತ ವನ್ಯಜೀವಿ ಧಾಮಗಳು, ಒಂದು ಮೂಕಾಂಬಿಕಾ ವನ್ಯಜೀವಿ ಧಾಮ, ಇನ್ನೊಂದು ಸೋಮೇಶ್ವರ ವನ್ಯಜೀವಿ ಧಾಮ. ಅಷ್ಟೇ ಅಲ್ಲದೆ ಈ ಉಡುಪಿ ಜಿಲ್ಲೆಯಲ್ಲಿ ಕುಂದಾಪುರ ಅನ್ನುವಂತ ಸ್ಥಳ ಇದೆ. ಕುಂದಾಪುರ, ಉಡುಪಿ ಜಿಲ್ಲೆಯಲ್ಲಿ ಕುಂದಾಪುರ ಅನ್ನುವಂತ ಸ್ಥಳ ಇದೆ. ಕುಂದಾಪುರ ಸ್ಥಳ ಎದಕ್ಕೆ ಫೇಮಸ್ ಆಗಿದೆ ಯಾರು ಹೇಳ್ತಾರೆ? ಎಕ್ಸಲೆಂಟ್, ಮ್ಯಾಂಗ್ರೋವ್ಸ್ ಅರಣ್ಯ. ನೋಡಿ, ಮ್ಯಾಂಗ್ರೋವ್ಸ್ ಫಾರೆಸ್ಟ್, ಮ್ಯಾಂಗ್ರೋವ್ಸ್ ಅರಣ್ಯ, ಇದು ಕ್ವಶನ್ ಆಗಿದೆ. ನೋಡಿ, ಮ್ಯಾಂಗ್ರೋವ್ಸ್ ಫಾರೆಸ್ಟ್ ಫೇಮಸ್ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಮ್ಯಾಂಗ್ರೋವ್ಸ್ ಅರಣ್ಯ ಹೊಂದಿರುವಂತ ಏಕೈಕ ಸ್ಥಳ ಇದು. ಕನ್ನಡ ನಾಡಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮ್ಯಾಂಗ್ರೋವ್ಸ್ ಅರಣ್ಯ ಹೊಂದಿರುವಂತ ಏಕೈಕ ಸ್ಥಳ. ಕರೆಕ್ಟಾ? ಕರ್ನಾಟಕ ರಾಜ್ಯದಲ್ಲಿ ಮ್ಯಾಂಗ್ರೋವ್ಸ್ ಕಾಡುಗಳು ಕಂಡುಬರುವ ಏಕೈಕ ಸ್ಥಳ ಎಂದರೆ ಉಡುಪಿ ಜಿಲ್ಲೆಯ ಕುಂದಾಪುರ. ಇಲ್ಲಿ ಮಣಿಪಾಲ್ ಅನ್ನುವಂತ ಆರೋಗ್ಯ ಸಂಸ್ಥೆ ಇದೆ, ವಿದ್ಯಾಸಂಸ್ಥೆ ಇದೆ. ನೀವೇನಾದ್ರೂ ಆ ಭಾಗಕ್ಕೆ ಹೋದ್ರೆ ಅಂದ್ರೆ ನಿಸರ್ಗದತ್ತವಾಗಿರುವ ಚಿಕಿತ್ಸೆಯನ್ನು ಕೊಡ್ತಾರೆ. 1 ತಾಸು 2 ತಾಸು ಏನಪ್ಪಾ ಅಂದ್ರೆ ಭೂಮಿ ಒಳಗ ಇಳಿತನ ಗಂಟ್ಲತನ ಊಳಿ ಇಟ್ಟು ಬಿಡ್ತಾರ ಒಳಗ. ಅವಾಗೇನ್ರ ಮಾತಾಡಿದ್ರೆ ಸುಮ್ ಕುಂದ್ರಂತ ಕಪಾಳಿ ಹೊಡಿಬೋದು. ಸುಮ್ ಕುಂದ್ರ ಇಷ್ಟು ದಿನ ಎಷ್ಟು ಜೀವ ತಿದ್ದಿದ್ದಲ್ಲ ಅಂತೇಳಿ. ಅದಕ್ಕೆ ಏನಂತ ಕರೀತಾರೆ? ಮೂಡಬಾತನ ಏನು ಮಾಡಬಾತ ಏನನ್ನೋ ತಾಸೈ ಮಾಡ್ತಾರೋ ನಿಮ್ಮ ಕೋಡಿ. ಸುಮ್ಮ ಈ ಉಡುಪಿ ಜಿಲ್ಲೆಯಲ್ಲಿ ವರಹಾಯಿ ಅನ್ನುವಂತ ನದಿ ಒಂದು ವಿಶಿಷ್ಟವಾಗಿರುವಂತ ಭೂಗರ್ಭ ಜಲವಿದ್ಯುತ್ ಶಕ್ತಿ ಇದೆ. ನೋಡಿ, ಭೂಗರ್ಭ ಜಲವಿದ್ಯುತ್ ಶಕ್ತಿ, ವರಹಾಯಿ ಭೂಗರ್ಭ ಬರ್ಕೋರಿ ಚಂದಗೆ. ಭೂಗರ್ಭ ಜಲವಿದ್ಯುತ್ ಶಕ್ತಿ ಕರ್ನಾಟಕ ರಾಜ್ಯದಲ್ಲಿ ಏಕೈಕ ಭೂಗರ್ಭ ಜಲವಿದ್ಯುತ್ ಶಕ್ತಿ ಹೊಂದಿದ್ದು ಅದು ಉಡುಪಿ ಜಿಲ್ಲೆಯಲ್ಲಿ. ಕರೆಕ್ಟಾ? ಇನ್ನು ಉಡುಪಿ ಜಿಲ್ಲೆಯ ಮಲ್ಪೆ ಬೀಚದಲ್ಲಿ ಒಂದು ವಿಶೇಷವಾಗಿರುವಂತ ಸ್ಥಳ ಇದೆ. ಅದಕ್ಕೆ ಸಿ ವಾಕಿಂಗ್ ಬೀಚ್ ಅಂತ ಕರೀತಾರೆ, ಅಥವಾ ಸಿ ವಾಕಿಂಗ್ ವೇ ಅಂತ ಕರೀತಾರೆ. ಸಿ ವಾಕಿಂಗ್ ವೇ ಮಲ್ಪೆಯಲ್ಲಿ ಕಂಡು ಬರ್ತದೆ, ಉಡುಪಿ ಜಿಲ್ಲೆಯ ಮಲ್ಪೆಯಲ್ಲಿ.
ಮತ್ತೆ ಕಾಪು ಬೀಚದಲ್ಲಿ ಲೈಟ್ ಹೌಸ್ ಇದೆ ನೋಡಿ. ಕಾಪು ಬೀಚದಲ್ಲಿ, ಉಡುಪಿ ಜಿಲ್ಲೆಯ ಕಾಪು ಬೀಚದಲ್ಲಿ ಲೈಟ್ ಹೌಸ್, ಲೈಟ್ ಹೌಸ್. ಓಕೆ, ಇಷ್ಟು. ಮತ್ತೆ ಉಡುಪಿ ಜಿಲ್ಲೆಯ 1906ರಲ್ಲಿ ಒಂದು ಬ್ಯಾಂಕ್ ಸ್ಥಾಪನೆ ಆಗಿದೆ ಗೊತ್ತಾ? ಕಾರ್ಪೊರೇಷನ್ ಬ್ಯಾಂಕ್ ಸ್ಥಾಪನೆ ಆಗಿದ್ದು ಇಲ್ಲೇ. 1925ರಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಸ್ಥಾಪನೆ ಆಗಿದ್ದು ಇಲ್ಲೇ. ಸಿಂಡಿಕೇಟ್ ಬ್ಯಾಂಕ್ ಆಗಿರಬಹುದು, ಕಾರ್ಪೊರೇಷನ್ ಬ್ಯಾಂಕ್, ಎರಡು ಬ್ಯಾಂಕ್ಗಳು ಇಲ್ಲೇ ಸ್ಥಾಪನೆ ಆಗ್ಯಾವ. ಉತ್ತರ ಕನ್ನಡ ಜಿಲ್ಲೆ ಅಂಕೋಲ ಆಗಿರಬಹುದು, ಭಟ್ಕಳ ಆಗಿರಬಹುದು, ಹಳಿಯಾಳ ಆಗಿರಬಹುದು, ಮುಂಡಗೋಡ ಆಗಿರಬಹುದು, ಹೊನ್ನಾವರ, ಜೊಯ್ಡಾ, ಕಾರವಾರ, ಕುಮಟಾ, ಸಿದ್ದಾಪುರ, ಸಿರ್ಸಿ, ಯಲ್ಲಾಪುರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂತ ಪ್ರಮುಖವಾದ ತಾಲೂಕುಗಳು ಅಂತ ಹೇಳಿ ಕಳೆದ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ದೆವು. ಹಾಗಾದ್ರೆ ಉತ್ತರ ಕನ್ನಡ ಜಿಲ್ಲೆ ಐತಿಹಾಸಿಕ ಸ್ಥಳಗಳಂತ ತೆಗೆದುಕೊಂಡಾಗ ನೀನ್ ಹೇಳ್ತಾ ಇದ್ದೆ ನಾನು ಬನವಾಸಿ ಅನ್ನುವಂತ ಸ್ಥಳ. ಈ ಬನವಾಸಿಯನ್ನ ಬೈಜಾಂಟಿಯಾನ್ ಅಂತ ಕರೆದವರು ಯಾರು? ಬನವಾಸಿಯನ್ನ ಬೈಜಾಂಟಿಯಾನ್ ಎಂದು ಕರೆದವರು ಯಾರು? ಟಾಲೆಮಿ. ಎಕ್ಸಲೆಂಟ್. ಟಾಲೆಮಿ ಕರಿತಾ ನೋಡಿ. ಟಾಲೆಮಿ ಶ್ರೇಷ್ಠ ಜಿಯೋಗ್ರಫಿ ತತ್ವಜ್ಞಾನಿಯಾಗಿರುವಂತ ಟಾಲೆಮಿ ಎನ್ನುವಂತ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ಜಿಯೋಗ್ರಫಿ ಎಂಬ ಗ್ರಂಥವನ್ನು ಬರೀತಾನೆ. ಆ ಜಿಯೋಗ್ರಫಿ ಎಂಬ ಗ್ರಂಥದಲ್ಲಿ ಈ ಬೈಜಾಂಟಿಯಾನ್ ಅಂತ ಹೇಳಿ ಕರೆಯಲ್ಪಟ್ಟ. ಕರೆಕ್ಟಾ? ಹಾಗಾದ್ರೆ ಈ ಬನವಾಸಿಯನ್ನ ಕೊಂಕಣಪುರಂ ಎಂದು ಕರೆದವರು ಯಾರು? ಬನವಾಸಿಯನ್ನ ಕೊಂಕಣಪುರಂ ಎಂದು ಕರೆದವರು ಯಾರು? ಬನವಾಸಿಯನ್ನ ಕೊಂಕಣಪುರಂ ಎಂದು ಕರೆದವರು ಯಾರಂದ್ರೆ ಉಯೆನ್ಸ್ತ್ಯಾಂಗ್ ನೋಡಿ. ಉಯೆನ್ಸ್ತ್ಯಾಂಗ್. ಈತ ಬರೆದ ಪ್ರಸಿದ್ಧವಾದ ಕೃತಿ ಯಾವುದಂದ್ರೆ ಸಿಯುಕೆ ಎಂಬ ಗ್ರಂಥವನ್ನು ಬರೀತಾನೆ. ಆ ಸಿಯುಕೆ ಎಂಬ ಗ್ರಂಥದಲ್ಲಿ ಆತ ಕೊಂಕಣಪುರಂ ಅಂತ ಕರೆದ. ಯಾಕಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಈ ಬನವಾಸಿ ಬಹುಶಃ ಕೊಂಕಣಿ ಕರಾವಳಿಗೆ ಸಮೀಪವಾಗಿದ್ದರಿಂದ ಅವ ಕನ್ಫ್ಯೂಸ್ ಮಾಡ್ಕೊಂಡು ಏನ್ ಮಾಡ್ಕೊಂಡ ಅಂದ್ರ ಕೊಂಕಣಪುರಂ ಅಂತ ಕರೆದ. ಬೈಜಾಂಟಿಯಾನ್ ಅಂತ ಕರೆದವರು ಟಾಲೆಮಿ, ಕೊಂಕಣಿಪುರಂ ಅಂತ ಕರೆದವರು. ಹಾಗಾದ್ರೆ ಬನವಾಸಿಯನ್ನ ಐತಿಹಾಸಿಕವಾಗಿ ಯಾವ ಹೆಸರಿಂದ ಕರೀತಿದ್ರು? ಯಾರು ಹೇಳ್ತಾರೆ? ವೆರಿ ಗುಡ್, ವೆರಿ ಗುಡ್. ಈ ಬನವಾಸಿಯನ್ನ ಏನಂತ ಕರೀತಿದ್ರು ಅಂದ್ರೆ ಕುಂತಳ ದೇಶ ಅಂತ ಕರೀತಿದ್ರು. ಕುಂತಳ ದೇಶ. ಯಾರು ಹೇಳಿಲ್ಲ, ನಾನು ಸುಮ್ಮ ವೆರಿ ಗುಡ್ ಅಂದೆ. ಕುಂತಳ ದೇಶ. ಬನವಾಸಿಯನ್ನ ಐತಿಹಾಸಿಕವಾಗಿ ಏನಂತ ಕರೀತಿದ್ರು ಅಂದ್ರೆ ಕುಂತಳ ದೇಶ ಅಂತ ಕರೀತಿದ್ರು. ಮತ್ತೆ ಇಷ್ಟು ದಿನ ಕಲ್ತು ನಾನು ಮರ್ಯಾದೆ ಹೋಗ್ಬಾರ್ದಲ್ಲ, ಅದಕ್ಕೆ ನಾನೇ ವೆರಿ ಗುಡ್ ಅಂದೆ. ಬನವಾಸಿಯನ್ನ ಕುಂತಳ ದೇಶ ಅಂತ ಕರೀತಿದ್ರು, ಬೈಜಾಂಟಿಯಾನ್ ಅಂತ ಕರೀತಿದ್ರು, ಉಯೆನ್ಸ್ತ್ಯಾಂಗ್ ಅಂತ ಕರೀತಿದ್ರು. ಸರಿ, ಯಾರು ಕೊಂಕಣಪುರಂ ಅಂತ ಕರೀತಿದ್ರು. ಕೊಂಕಣಪುರಂ ಅಂತ ಕರೆದವರು ಉಯೆನ್ಸ್ತ್ಯಾಂಗ, ಬೈಜಾಂಟಿಯಾನ್ ಅಂತ ಕರೆದವರು ಟಾಲೆಮಿ, ಕುಂತಳ ದೇಶ ಅಂತ ಹೇಳಿ ಹಿಸ್ಟಾರಿಕಲ್ ಬನವಾಸಿಯನ್ನ ಕರೀತಿದ್ರು. ಬನವಾಸಿ ಯಾವ ನದಿಯ ದಡದ ಮೇಲೆ ಇದೆ? ಎಕ್ಸಲೆಂಟ್. ವರದಾ ನದಿಯ ದಡದ ಮೇಲೆ ಇದೆ. ಇನ್ನು ಹಿಸ್ಟಾರಿಕಲ್ ತೆಗೆದುಕೊಂಡಾಗ ನಿನ್ನೆ ಗುಡ್ನಾಪುರ ಶಾಸನದ ಬಗ್ಗೆ ಮಾತಾಡೀನಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂಕೋಲದ ಬಗ್ಗೆ ಮಾತಾಡೀನಿ. ಕರ್ನಾಟಕದ ದಂಡಿ ಅಥವಾ ಕರ್ನಾಟಕದ ಬಾರ್ಡೋಲಿ ಅಂತ ಕರೀತಾರೆ ಅಂಕೋಲವನ್ನ. ಬಹುಶಃ ಈ ಒಂದು ಕರೆಕ್ಟಾ? ಈ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಸಿದ್ಧವಾಗಿರುವಂತ ಬುಡಕಟ್ಟು ಜನಾಂಗ ಯಲ್ಲಾಪುರ ಅನ್ನುವಂತ ಸ್ಥಳ ಇದೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದಲ್ಲಿ ಒಂದು ಪ್ರಸಿದ್ಧವಾಗಿರುವಂತ ಬುಡಕಟ್ಟು ಜನಾಂಗ ಇದೆ. ಯಾರು ಹೇಳ್ತಾರೆ? ವೆರಿ ಗುಡ್. ಸಿದ್ದಿ ಎಂಬ ಬುಡಕಟ್ಟು ಜನಾಂಗದ ನೋಡಿ. ಸಿದ್ದಿ ಎಂಬ ಬುಡಕಟ್ಟು ಜನ. ಸಿದ್ದಿ ಎಂಬ ಬುಡಕಟ್ಟು ಜನ. ಇದು ಕ್ವಶನ್ ಆಗಿದೆ ನೋಡಿ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದಲ್ಲಿ ಕಂಡುಬರುವ ಪ್ರಸಿದ್ಧವಾಗಿರುವಂತ ಬುಡಕಟ್ಟು ಜನ ಯಾವ್ದಂದ್ರೆ ಸಿದ್ದಿ ಎಂಬ ಬುಡಕಟ್ಟು ಜನಾಂಗ ಈ ಒಂದು ಪ್ರದೇಶದಲ್ಲಿ ಕಂಡುಬರುತ್ತಾರೆ. ಬಹಳ ವಿಶೇಷವಾಗಿರುವಂತ
ಮುಗ್ಧ ಜನಾಂಗ, ಸ್ವಾಭಿಮಾನಿಗಳು, ತಮ್ಮ ಬದುಕನ್ನು ತಾವು ವ್ಯವಸ್ಥಿತವಾಗಿ ಕಟ್ಟಿಕೊಂಡಿರ್ತಕ್ಕಂಥ ಜನಾಂಗ ಸಿದ್ಧಿ ಜನಾಂಗ. ಇವರು ಮೂಲತಃ ದಕ್ಷಿಣ ಆಫ್ರಿಕಾದವರು. ಇವರನ್ನ ಭಾರತ ದೇಶಕ್ಕೆ ಅಥವಾ ಕರ್ನಾಟಕ ರಾಜ್ಯಕ್ಕೆ ಕರ್ಕೊಂಡ್ ಬಂದವರು ಯಾರು ಅಂತಂದ್ರೆ ಅದು ಬ್ರಿಟಿಷರು. ಯಾರೋ ನಿಮ್ ಪೌಣ್ಯಾರನವ ನೋಡಿ. ಯಲ್ಲಾಪುರದಲ್ಲಿ ಕಂಡುಬರುವ ಪ್ರಸಿದ್ಧವಾಗಿರುವಂತ ಬುಡಕಟ್ಟು ಜನಾಂಗ ಸಿದ್ಧಿ. ಹಾಗಾದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಚರಿಸುವಂತ ಪ್ರಸಿದ್ಧವಾಗಿರುವಂತಹ ಹಬ್ಬ ಯಾವುದು? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಚರಿಸುವ ಪ್ರಸಿದ್ಧವಾಗಿರುವಂತಹ ಹಬ್ಬ ಹಾರ್ನ್ಬಿಲ್ ಉತ್ಸವ. ನೋಡಿ, ಹಾರ್ನ್ಬಿಲ್ ಉತ್ಸವ ಇದು ಕ್ವಶನ್ ಆಗಿದೆ. ಹಾಗಾದ್ರೆ ಭಾರತದಲ್ಲಿ ಹಾರ್ನ್ಬಿಲ್ ಉತ್ಸವ ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ? ನಾಗಾಲ್ಯಾಂಡದಲ್ಲಿ. ನಾಗಾಲ್ಯಾಂಡದಲ್ಲಿ ಹಾರ್ನ್ಬಿಲ್ ಉತ್ಸವ ಆಚರಣೆ ಮಾಡಿದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ಪ್ರಸಿದ್ಧವಾಗಿರುವಂತಹ ಹಾರ್ನ್ಬಿಲ್ ಉತ್ಸವನ ಆಚರಣೆ ಮಾಡ್ಲಾಗ್ತದ. ಕರೆಕ್ಟಾ? ಹಾರ್ನ್ಬಿಲ್ ಅನ್ನುವಂತ ಉತ್ಸವ ಕರ್ನಾಟಕ ರಾಜ್ಯದಲ್ಲಿ ಕೂಡ ಆಚರಣೆ ಮಾಡ್ತಾರೆ. ಪ್ರತಿ ವರ್ಷ ಈ ಕದಂಬ ಕಾರ್ಯಕ್ರಮದಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ, ಗೊತ್ತಾ? ಕದಂಬ ಕಾರ್ಯಕ್ರಮದಲ್ಲಿ, ಕದಂಬ ಉತ್ಸವದಲ್ಲಿ ಕೊಡುವಂತ ಪ್ರಶಸ್ತಿ ಯಾವ್ದು, ಯಾರು ಹೇಳ್ತಾರೆ? ವೆರಿ ಗುಡ್, ಕದಂಬ ಪ್ರಶಸ್ತಿ ಅಂತ ನೋಡಿ. ಅದು ಇಲ್ಲೇ ಇಲ್ಲ ನಮ್ಮ ರಾಜ್ಯದಲ್ಲಿ. ಪಂಪ ಪ್ರಶಸ್ತಿ ಕೊಡ್ತಾರೆ ನೋಡಿ, ಪಂಪ ಪ್ರಶಸ್ತಿ. ಪಂಪ ಪ್ರಶಸ್ತಿ ಕರ್ನಾಟಕ ರಾಜ್ಯದ ವಿಶಿಷ್ಟವಾಗಿರುವಂತ ಒಂದು ಪ್ರಶಸ್ತಿ. ಅದು ಕದಂಬ ಉತ್ಸವದ ಕಾರ್ಯಕ್ರಮದಲ್ಲಿ ಕೊಡುವಂತ ಪ್ರಶಸ್ತಿ ಕದಂಬ ಪ್ರಶಸ್ತಿ. ಇನ್ನು ಉತ್ತರ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಾವು ಅಧ್ಯಯನ ಮಾಡೋದಾದ್ರೆ 1983ರಲ್ಲಿ ಇಲ್ಲಿ ಕಾಂಟ್ರಾಕ್ಟರ್ ಏನ್ ಮಾಡಿದ್ರು ಅಂತಂದ್ರೆ ಗಿಡ ಮರಗಳನ್ನು ಕಡಿಬೇಕು ಅಂತ ಹೇಳಿ ವಿಚಾರ ಮಾಡಿದ್ರು. ಕೆಲವು ಜಮೀನ್ದಾರರು ಮತ್ತು ಗುತ್ತಿಗೆದಾರರು ಗಿಡ ಮರಗಳನ್ನು ಕಡಿಬೇಕು ಅಂತ ಹೇಳಿ ವಿಚಾರ ಮಾಡಿದಾಗ ಅದನ್ನ ತಡೆಗಟ್ಟಿದಂತ ಒಬ್ಬ ಮಹಾನ್ ನಾಯಕ ಯಾರು? ಎಸ್, ಪಾಂಡುರಂಗ ಹೆಗಡೆ. ನೋಡಿ, ಪಾಂಡುರಂಗ ಹೆಗಡೆ. ಪಾಂಡುರಂಗ ಹೆಗಡೆ ಅನ್ನುವಂತ ವ್ಯಕ್ತಿ 1983ರಲ್ಲಿ ಆತ ಆಚರಣೆ ಮಾಡಿರ್ತಕ್ಕಂಥ ಒಂದು ಎಕ್ಸಲೆಂಟ್ ಅಪ್ಪಿಕೋ ಚಳವಳಿ. ನೋಡಿ, ಅಪ್ಪಿಕೋ ಚಳವಳಿ. ಅಪ್ಪಿಕೋ ಚಳವಳಿ ದೇಶದಲ್ಲಿ ಉತ್ತರ ಪ್ರದೇಶ ಹಾಗೂ ಉತ್ತರಾಖಂಡದಲ್ಲಿ ಚಿಪ್ಕೋ ಚಳವಳಿಯನ್ನು ಹಮ್ಮಿಕೊಂಡ್ರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಮ್ಮಿಕೊಂಡಂತ ಚಳವಳಿ ಯಾವ್ದಂದ್ರೆ ಅಪ್ಪಿಕೋ ಚಳವಳಿ. ಯಾರು? ಪಾಂಡುರಂಗ್ ರಾವ್ ಹೆಗಡೆ ಅನ್ನುವಂತ ವ್ಯಕ್ತಿ 1983ರಲ್ಲಿ ದೇಶದಲ್ಲಿ ಸುಂದರ್ಲಾಲ್ ಬಹುಗುಣ ಮತ್ತು ಚಂಡಿ ಪ್ರಸಾದ್ ಭಟ್ ಅನ್ನುವಂತ ವ್ಯಕ್ತಿ ಗಿಡ ಮರಗಳನ್ನು ಅಪ್ಪಿಕೊಳ್ಳುವುದರ ಮೂಲಕ, ಕರ್ನಾಟಕ ರಾಜ್ಯದಲ್ಲಿ ಕೂಡ ಗಿಡ ಮರಗಳನ್ನು ಅಪ್ಪಿಕೊಳ್ಳುವುದರ ಮೂಲಕ ಮೊದಲು ನಮ್ಮನ್ನ ಕಡ್ರಿ, ಆಮೇಲೆ ಗಿಡ ಮರಗಳನ್ನು ಕಡ್ರಿ ಅಂತ ಹೇಳಿ ಗಿಡ ಮರಗಳ ರಕ್ಷಣೆಗಾಗಿ ಅವರು ಮಾಡಿದಂತ ಒಂದು ಅದ್ಭುತವಾದ ಚಳವಳಿಯನ್ನೇ ಅಪ್ಪಿಕೋ ಚಳವಳಿ ಅಂತ ಕರಿತೀವಿ. ದೇಶದಲ್ಲಿ ಚಿಪ್ಕೋ ಚಳವಳಿ, ರಾಜ್ಯದಲ್ಲಿ ಅಪ್ಪಿಕೋ ಚಳವಳಿ. ನಿನ್ನ ಹೆಡ್ಡಿಕನಿ ಚಂಡ ಮರ ಬೀಳತ್ತವ ನಿಮ್ಗೆ ಕತ್ತರಿಸೋಂಬಳಂಗ ಅನ್ಬಾರದಪ್ಪ ಹಂಗೆಲ್ಲ. ಕಲಿ ವಾಯು. ನೆಕ್ಸ್ಟ್, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಪ್ರಸಿದ್ಧವಾಗಿರುವಂತ ಮುಂಡಗೋಡ ಅನ್ನುವಂತ ಸ್ಥಳ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಸಿದ್ಧವಾಗಿರುವಂತ ಮುಂಡಗೋಡ ಅನ್ನುವಂತ ಸ್ಥಳ ಇದೆ. ಒಪ್ಪುತ್ತೀರಿ? ಹಾಗಾದ್ರೆ ಮುಂಡಗೋಡ ಎಂಬ ಸ್ಥಳ ಎದಕ್ಕೆ ಫೇಮಸ್ ಆಗಿದೆ? ಎಸ್, ತೇಜಸ್ ಅವರೇ, ಪ್ರಜ್ವಲ್ ಅವರೇ, ಮಾಂತೇಶ್ ಅವರೇ, ಚಕೋಲಿ ಅವರೇ, ನವೀನ್ ಅವರೇ, ಮುಂಡಗೋಡ ಅನ್ನುವಂತ ಸ್ಥಳ ಎದಕ್ಕೆ ಫೇಮಸ್ ಆಗಿದೆ ಅಂತಂದ್ರೆ ಈ ಊರು ಟಿಬೇಟಿಯನ್ನರಿಗೆ ಪುನರ್ವಸತಿಯನ್ನು ಕಲ್ಪಿಸಿದಂತ ಸ್ಥಳ. ಟಿಬೇಟಿಯನ್ನರಿಗೆ ಪುನರ್ವಸತಿಯನ್ನು ಕಲ್ಪಿಸಿರ್ತಕ್ಕಂಥ ಸ್ಥಳ ಅಂದ್ರೆ ಮುಂಡಗೋಡ. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡದಲ್ಲಿ ಟಿಬೇಟಿಯನ್ನರಿಗೆ ವಿಶಿಷ್ಟವಾಗಿರುವಂತ ಒಂದು ಆ ಮರುವಸತಿಯನ್ನ ಅಲ್ಲಿ ವಾಸ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಸ್ಥಳ. ಆಲ್ರೆಡಿ ನಾನು ಸೀಬರ್ಡ್ ನೌಕಾನೆಲೆಯ ಬಗ್ಗೆ ಮಾತಾಡಿದ್ದೇನೆ. ಕಾರವಾರ ಈ ಒಂದು ರವೀಂದ್ರನಾಥ ಟ್ಯಾಗೋರ್ ಬಗ್ಗೆ ಮಾತಾಡಿದ್ದಾನೆ. ಕಡಲ ತೀರದ ಕಾಶ್ಮೀರ ಅಂತ ಕರೀತಾರೆ ಉತ್ತರ ಕನ್ನಡ ಜಿಲ್ಲೆಯನ್ನ, ಕಾರವಾರವನ್ನ. ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧವಾಗಿರುವಂತ ಬೀಚ್ ಇದೆ. ಯಾವ ಬೀಚ್ ಅಂತಂದ್ರೆ ಕಾಸರಕೋಟ ಅನ್ನುವಂತ ಬೀಚ್. ಕಾಸರಕೋಟ ಎಂಬ ಬೀಚ್. ಈ ಉತ್ತರ ಕನ್ನಡ ಜಿಲ್ಲೆಯ ಕಾಸರಕೋಟ ಬೀಚದ ವಿಶೇಷ ಏನು? ವೆರಿ ಗುಡ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುವಂತಹ ಕಾಸರಕೋಟ ಬೀಚದ ವಿಶೇಷ ಏನಂದ್ರೆ ಇದು ಬ್ಲೂ ಫ್ಲಾಗ್ ಯೋಜನೆಗೆ ಸೆಲೆಕ್ಟ್ ಆಗಿದೆ. ನೋಡಿ, ಬ್ಲೂ ಫ್ಲಾಗ್ ಯೋಜನೆಗೆ, ಬ್ಲೂ ಫ್ಲಾಗ್ ಯೋಜನೆಗೆ ಇದು ಕ್ವಶನ್ ಆಗಿದೆ ನೋಡಿ. ಬ್ಲೂ ಫ್ಲಾಗ್
ಹಾಗಾದ್ರೆ ಒಂದು ಬ್ಲೂ ಫ್ಲಾಗ್ ಯೋಜನೆಗೆ ಸೆಲೆಕ್ಟ್ ಆಗ್ಬೇಕಾದ್ರೆ ಎಷ್ಟು ಮಾನದಂಡಗಳಲ್ಲಿ ಪಾಸ್ ಆಗಬೇಕು? 33 ಮಾನದಂಡಗಳಲ್ಲಿ ಪಾಸ್ ಆಗಬೇಕು. ಇದನ್ನ ಪಾಸ್ ಆಗಲು ಯಾವ ಒಂದು ದೇಶ? ಡೆನ್ಮಾರ್ಕ್ ದೇಶ ನೋಡಿ. ಡೆನ್ಮಾರ್ಕ್ ದೇಶ. ಡೆನ್ಮಾರ್ಕ್ ದೇಶದ ಯಾವ ಸಂಸ್ಥೆ? ಎಜುಕೇಶನ್ ಎನ್ವೈರನ್ಮೆಂಟ್ ಫೌಂಡೇಶನ್ ನೋಡಿ. ಎಜುಕೇಶನ್ ಎನ್ವೈರನ್ಮೆಂಟ್ ಫೌಂಡೇಶನ್. ಈ ಎಜುಕೇಶನ್ ಎನ್ವೈರನ್ಮೆಂಟ್ ಫೌಂಡೇಶನ್ ಅನ್ನುವಂತ ಸಂಸ್ಥೆ 33 ಮಾನದಂಡಗಳನ್ನು ಪರಿಗಣಿಸಿ ಈ ಒಂದು ನಮ್ಮ ಕರ್ನಾಟಕ ರಾಜ್ಯದ ಕಾಸರಕೋಟ್. ಇನ್ನೊಂದು ಸೆಲೆಕ್ಟ್ ಆಗಿದೆ, ಯಾವ್ದು ಹೇಳ್ತಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ? ಎಸ್, ಪಡುಬಿದ್ರಿ ಅನ್ನುವಂತ ಬೀಚ್ ನೋಡಿ. ಪಡುಬಿದ್ರಿ ಬೀಚ್. ಒಂದು ಕಾಸರಕೋಟ್ ಅನ್ನುವಂತ ಬೀಚ್, ಇನ್ನೊಂದು ಪಡುಬಿದ್ರಿ ಬೀಚ್. ಈ ಎರಡು ಬೀಚ್ಗಳು ಏನಾಗಿದ್ದಾವ ಅಂದ್ರೆ, ಎರಡು ಬೀಚ್ಗಳು ಸಾಗರಮಾಲಾ ಯೋಜನೆ ಬ್ಲೂ ಫ್ಲಾಗ್ ಯೋಜನೆಗೆ ಸೆಲೆಕ್ಟ್ ಆಗಿರುವಂತ ಬೀಚ್. ಕರೆಕ್ಟಾ? ಮತ್ತೆ ಉತ್ತರ ಕನ್ನಡ ಜಿಲ್ಲೆ ಇನ್ನೊಂದು ವಿಶೇಷ ಏನಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿ ಹೊಂದಿರುವ ಜಿಲ್ಲೆ ಇದು. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ನ್ಯಾಷನಲ್ ಹೈವೇ, ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿ ಹೊಂದಿರುವಂತ ಜಿಲ್ಲೆ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿ ಹೊಂದಿರುವ ಜಿಲ್ಲೆ ಇದೆ. ಅತಿ ಹೆಚ್ಚು ಅರಣ್ಯ ಹೊಂದಿರುವಂತ ಜಿಲ್ಲೆ ಇದೆ. ಮತ್ತೆ ಇಲ್ಲಿ ದೇವಮಾಲ ಜಲಪಾತ ಫೇಮಸ್ ನೋಡಿ. ದೇವಮಾಲ ಜಲಪಾತ ಇತ್ತೀಚೆಗೆ ಒಂದು ಪ್ರಸಿದ್ಧವಾಗಿರುವಂತ ದೇವಮಾಲ ಜಲಪಾತ. ದೇವಬಾಗ್ ಬೀಚ್ ಕೂಡ ಫೇಮಸ್ ಆಗಿದೆ. ಒಟ್ಟಾರೆಯಾಗಿ ಉತ್ತರ ಕನ್ನಡ ಜಿಲ್ಲೆ ಒಂದು ಪ್ರಸಿದ್ಧಿಯಾಗಿದ್ದು ಎದಕ್ಕಂತಂದ್ರೆ ಕಾಗದ ಕಾರ್ಖಾನೆಗೆ ಫೇಮಸ್ ಆಗಿದೆ. ಕಾಗದ ಕಾರ್ಖಾನೆ. ಉತ್ತರ ಕನ್ನಡ ಜಿಲ್ಲೆ ಯಾವ ಸ್ಥಳದಲ್ಲಿ ಕಾಗದ ಕಾರ್ಖಾನೆ? ಯಾಣದ ಬಗ್ಗೆ ನಿನ್ನೆ ಮಾತಾಡಿನಿ. ದಾಂಡೇಲಿ ನೋಡಿ. ದಾಂಡೇಲಿ, ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿಯಲ್ಲಿ 1937ರಲ್ಲಿ ವೇಸ್ಟ್ ಕೋಸ್ಟಲ್ ಪೇಪರ್ ಮಿಲ್ ಲಿಮಿಟೆಡ್ ಅನ್ನುವಂಥ ಸಂಸ್ಥೆ ಪ್ರಾರಂಭ ಆಯಿತು. ಈ ವೇಸ್ಟ್ ಕೋಸ್ಟಲ್ ಪೇಪರ್ ಮಿಲ್ ಲಿಮಿಟೆಡ್ ಅನ್ನುವಂಥ ಸಂಸ್ಥೆ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ. ಉಪ್ಪಿನ ಬಗ್ಗೆನೂ ಮಾತಾಡಿನಿ, ನಿನ್ನೆ ಮಾತಾಡಿನಿ ಉಪ್ಪಿನ ಬಗ್ಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶರಾವತಿ ನದಿ, ಕುಸುಮ ಫಾಲ್ಸ್ ಅನ್ನುವಂತ ಒಂದು ಸಣ್ಣ ಅಪ್ಸರ ಕುಂಡ ಅನ್ನುವಂತ ಜಲಪಾತಗಳನ್ನು ಸೃಷ್ಟಿ ಮಾಡ್ಯದ. ಇಲ್ಲಿಗೆ ಉತ್ತರ ಕನ್ನಡ ಜಿಲ್ಲೆ ಕಂಪ್ಲೀಟ್ ಆಯ್ತು ನೋಡಿ. ಬಜೆಟ್ ಬಗ್ಗೆ ಮಾತಾಡ್ತೀನಿ. ಗಂಗಾವಳಿ ನದಿಯಿಂದ ನಿರ್ಮಾಣಗೊಂಡ ಪ್ರಸಿದ್ಧವಾದ ಜಲಪಾತ ಯಾವುದು? ಗಂಗಾ ನದಿ, ಗಂಗಾವಳಿ ಎಂಬ ನದಿಯಿಂದ ನಿರ್ಮಾಣಗೊಂಡ ಪ್ರಸಿದ್ಧವಾದ ಜಲಪಾತ ಯಾವುದು? ಗಂಗಾವಳಿ ನದಿಯಿಂದ ನಿರ್ಮಾಣಗೊಂಡ ಪ್ರಸಿದ್ಧವಾದ ಜಲಪಾತ ಅಂದ್ರೆ ಮಾಗೋಡ್ ಫಾಲ್ಸ್ ನೋಡಿ. ಮಾಗೋಡ್ ಜಲಪಾತ. ಈ ಮಾಗೋಡ ಜಲಪಾತ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಅಂದ್ರೆ, ಗಂಗಾವಳಿ, ಮಾಗೋಡ, ವೆರಿ ಇಂಪಾರ್ಟೆಂಟ್. ಜೋಗ ಯಾವ ನದಿಯಿಂದ? ಶರಾವತಿ. ಕುಂಚಿಕಲ್ಲು, ವರಾಹಾಯಿ ನದಿ, ವರಾಹಾಯಿ ನದಿ, ಮಾಗೋಡ, ಬೆಡತಿ ಅಂದ್ರು ಒಂದೇ, ಗಂಗಾವಳಿ ಅಂದ್ರು ಒಂದೇ, ಬಾರ್ಕನ್, ಸೀತಾ. ಬಾರ್ಕನ್ ಫಾಲ್ಸ್ ಬೈ ಸೀತಾ, ಮಾಗೋಡ್ ಬೆಡತಿ ಅಥವಾ ಗಂಗಾವಳಿ, ಕುಂಚಿಕಲ್ಲು ವರಾಹಾಯಿ, ಜೋಗ ಜಲಪಾತ, ಶರಾವತಿ ನದಿ. ಇವುಗಳಲ್ಲಿ ಯಾವ ಜಲಪಾತ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುವುದಿಲ್ಲ? ಇವುಗಳಲ್ಲಿ ಯಾವ ಜಲಪಾತವು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುವುದಿಲ್ಲ? ಇವುಗಳಲ್ಲಿ ಯಾವ ಜಲಪಾತವು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುವುದಿಲ್ಲ ಅಂತಂದ್ರೆ
ಮಾಗೋಡ್ ಫಾಲ್ಸ್ ನೋಡಿ. ಜೋಗ ಜಲಪಾತ, ಕುಂಚಿಕಲ್ಲು, ಬಾರ್ಕನ್ ಫಾಲ್ಸ್ ಇವು ಮೂರು ಎಲ್ಲಿ ಕಂಡು ಬರ್ತಾವ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತವೆ. ಮಾಗೋಡ್ ಫಾಲ್ಸ್ ಯಾವ ಜಿಲ್ಲೆ ಅಂತಂದ್ರ ಉತ್ತರ ಕನ್ನಡ ನೋಡಿ, ಉತ್ತರ ಕನ್ನಡ. ಪಾಜಕ, ಇಂಗಳೇಶ್ವರ, ಕಾಲಡಿ, ಉಡತಡಿ. ಯಾವ ಮಹಾನ್ ಭಕ್ತರು ಅಥವಾ ಈ ಕೆಳಗಿನ ಮಹಾನ್ ಸಂತರು ಜನ್ಮ ತಾಳಿದಂತ ಪ್ರಸಿದ್ಧವಾದ ಸ್ಥಳ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರುವುದಿಲ್ಲ? ಪಾಜಕ ಎಂಬ ಸ್ಥಳದಲ್ಲಿ ಜನ್ಮ ತಾಳಿದವರು ಮಧ್ವಾಚಾರ್ಯರು ನೋಡಿ. ಇಂಗಳೇಶ್ವರದಲ್ಲಿ ಜನ್ಮ ತಾಳಿದವರು ಬಸವಣ್ಣನವರು. ಉಡತಡಿಯಲ್ಲಿ ಜನ್ಮ ತಾಳಿದವರು ಅಕ್ಕ ಮಹಾದೇವಿ ನೋಡಿ, ಅಕ್ಕ ಮಹಾದೇವಿ. ಬಟ್ ಕಾಲಡಿಯಲ್ಲಿ ಜನ್ಮ ತಾಳಿದವರು ಯಾರು? ಎಕ್ಸಲೆಂಟ್, ಶಂಕರಾಚಾರ್ಯರು ನೋಡಿ. ಶಂಕರಾಚಾರ್ಯರು ಕಾಲಡಿ ಎಂಬ ಸ್ಥಳದಲ್ಲಿ ಜನ್ಮ ತಾಳಿದರು. ಶಂಕರಾಚಾರ್ಯರು ಜನ್ಮ ತಾಳಿದ ಪುಣ್ಯ ಭೂಮಿ ಯಾವುದಂದ್ರೆ ಕೇರಳ ರಾಜ್ಯ ನೋಡಿ. ಕೇರಳ ರಾಜ್ಯದ ಕಾಲಡಿ ಎಂಬ ಸ್ಥಳದಲ್ಲಿ ಶಂಕರಾಚಾರ್ಯರು ಜನ್ಮ ತಾಳಿದರು 788. ಎಸ್. ಶಂಕರಾಚಾರ್ಯರು ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆ ಮಾಡಿದ ಆಶ್ರಮದ ಹೆಸರೇನು? ಶೃಂಗೇರಿ ಶಾರದಾ ಭೂಮಿ ನೋಡಿ. ಶೃಂಗೇರಿ ಶಾರದಾ ದೇವಸ್ಥಾನ ಇದೆಯಲ್ಲ, ವಿಜಯಪುರ, ಬೆಳಗಾವಿ, ಹಾವೇರಿ, ಶಿವಮೊಗ್ಗ. ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲಿ ಕಪ್ಪೆಗಳ ಉತ್ಸವವನ್ನು ಆಚರಣೆ ಮಾಡಲಾಯಿತು? ಕಪ್ಪೆಗಳ ಉತ್ಸವನ ಆಚರಣೆ ಮಾಡಿದ್ದೆಲ್ಲಿ ಅಂದ್ರೆ ಶಿವಮೊಗ್ಗದಲ್ಲಿ ನೋಡಿ. ಕರ್ನಾಟಕ ರಾಜ್ಯದ ಯಾವ ಸ್ಥಳದಲ್ಲಿ ಕಪ್ಪೆಗಳ ಉತ್ಸವನ ಆಚರಣೆ ಮಾಡಲಾಯಿತು ಅಂದ್ರ ಶಿವಮೊಗ್ಗ. ಸಂಗೀತಕ್ಕೆ ಪ್ರಸಿದ್ಧವಾಗಿರುವಂತ ಊರು ಯಾವುದು? ಸಂಗೀತಕ್ಕೆ ಪ್ರಸಿದ್ಧಿಯಾಗಿರುವಂತ ಊರು ವಿಜಯಪುರ ನೋಡಿ. ವಿಜಯಪುರದಲ್ಲಿ ಆಚರಣೆ ಮಾಡುವಂತ ಉತ್ಸವ ಯಾವುದಂದ್ರೆ ನವರಸಪುರ ಉತ್ಸವ. ನವರಸಪುರ ಉತ್ಸವ. ನವರಸಪುರ ಉತ್ಸವ ವಿಜಯಪುರ ರೈಟ್ ಆನ್ಸರ್ ನೋಡಿ. ನವರಸಪುರ ಉತ್ಸವ ವಿಜಯಪುರ ಫೇಮಸ್. ಕಿತಾಬಿ ನವರಸ್ ಎಂಬ ಗ್ರಂಥವನ್ನು ಬರೆದವರು ಯಾರು? ಎರಡನೇ ಇಬ್ರಾಹಿಂ ಆದಿಲ್ ಶಾ ಕಿತಾಬಿ ನವರಸ್ ಎಂಬ ಗ್ರಂಥವನ್ನು ಬರೀತಾನೆ. ಆತನನ್ನ ಜಗದ್ಗುರು ಬಾದಶಾ ಅಂತ ಕರೀತಾರೆ. 1626ರಲ್ಲಿ ತನ್ನ ಪ್ರೀತಿಯ ಮಡದಿಯ ಸವಿನೆನಪಿಗಾಗಿ ತಾಜ್ ಸುಲ್ತಾನಳು ಅಂತ ಕರಿತೀವಿ ನಾವು. ಆ ತಾಜ್ ಸುಲ್ತಾನಳ ಸವಿನೆನಪಿಗಾಗಿ ಕಟ್ಟಿದಂತ ಅದ್ಭುತವಾದ ಸ್ಮಾರಕ ಯಾವ್ದಂದ್ರ ತಾಜ್ ರೋಜಾ ಅಂತ ಕರೀತಾರೆ.
ಆ ತಾಜ್ ರೋಜಾವನ್ನ ಇಬ್ರಾಹಿಂ ರೋಜಾ ಅಂತ ಕರೆದ್ರು. ಇಬ್ರಾಹಿಂ ರೋಜಾ. ಇದನ್ನ ದಕ್ಷಿಣ ಭಾರತದ ಕಪ್ಪು ತಾಜ್ ಮಹಲ್ ಅಂತ ಕರೆದವ್ರು ಯಾರು? ವಿಕ್ರಾಂತ್ ಕರೆಕ್ಟ್ ಆನ್ಸರ್. ಕಸಿನ್ಸ್ ಅನ್ನುವಂತ ಇತಿಹಾಸಕಾರ ನೋಡಿ, ಕಸಿನ್ಸ್ ಅನ್ನುವಂತ ಇತಿಹಾಸಕಾರ ಏನಂತ ಕರೆದನಂದ್ರೆ ಇದನ್ನ ದಕ್ಷಿಣ ಭಾರತದ ಕಪ್ಪು ತಾಜ್ ಮಹಲ್ ಅಂತ ಕರೀತಾನೆ. ಆ ಒಂದು ಅದ್ಭುತವಾದ ಸ್ಮಾರಕ, ಮರೆಯಲು ಸ್ಮಾರಕ ಏನು, ಅವನೇ ಇನ್ನೊಂದು ಮಾತು ಹೇಳ್ತಾನೆ, ಒಂದು ವೇಳೆ ಅದೇನಾದ್ರೂ ಅಮೃತ ಶಿಲೆಯಲ್ಲಿ ನಿರ್ಮಾಣಗೊಂಡಿದ್ರೆ ಅದೊಂದು ಅದ್ಭುತವಾಗಿರುವಂತ ಶಕ್ತಿಯಾಗಿ ಬೆಳವಣಿಗೆ ಆಗ್ತಿತ್ತು ಅಂತ ಹೇಳಿದವರು ಕಸಿನ್ಸ್ ಅನ್ನುವಂತ ಇತಿಹಾಸಕಾರ. 1565, 1567, 1575, 1585. ಈ ಕೆಳಗಿನ ಯಾವ ವರ್ಷ ತಾಳಿಕೋಟೆ ರಕ್ಕಸಿಗೆ ತಂಗಡಿಗೆ ಕದನ ನಡೆಯಿತು? ಯಾವ ವರ್ಷ ತಾಳಿಕೋಟೆ ರಕ್ಕಸಿಗೆ ತಂಗಡಿ ಕದನ ನಡೀತು ಅಂದ್ರ 1565 ಜನವರಿ 23 ನೋಡಿ. ತಾಳಿಕೋಟೆ ರಕ್ಕಸಿಗೆ ತಂಗಡಿ ಕದನದ ಇದ್ದ ಸಮಯದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅರಸ ಯಾರು? ಎಕ್ಸಲೆಂಟ್. ಸದಾಶಿವರಾಯ ನೋಡಿ, ಸದಾಶಿವರಾಯ. ಅಳಿಯ ರಾಮರಾಯ ಇರಬಹುದು, ಆದ್ರೆ ಸದಾಶಿವರಾಯದಲ್ಲ ಫೇಮಸ್. ಸದಾಶಿವರಾಯ 1565 ಜೂನ್ 23ರಂದು. ಹಿಸ್ಟ್ರಿ ಯಾಕಂದ್ರೆ ಕರ್ನಾಟಕ ದರ್ಶನ ಹೇಳಕತ್ತಿ ನೋಪಿ ಎಷ್ಟು ಜ್ಯೋತಿತ್ತಿ ನನಗ. ಕರ್ನಾಟಕ ದರ್ಶನ ಹೇಳೋ ಎಲ್ಲ ಬರುವವು. ಆಯ್ತಾಯ್ತು, ಮಾತಾಡಲ್ಲ. ಆಯ್ತು, ಒಂದು ಶಬ್ದ ಮಾತಾಡ್ಬಾರ್ದಲ್ಲ ಹಿಸ್ಟ್ರಿ. ಆಯ್ತು, ಯಾವ 90 ಡಿಗ್ರಿ ಮತ್ತೆ 90 ಅಲ್ಲ, 360 ಡಿಗ್ರಿ ಮಾತಾಡ್ಬೇಕು ಅದನ್ನ. ಕರ್ನಾಟಕ ದರ್ಶನ ಅಂದ್ರೆ ಯಾವ 90 ಡಿಗ್ರಿ ನಾವು. ನಮ್ಮ ಪಾಡಿ ನಾವು ಸುಮ್ ಪಾಠ ಹೇಳೋದು ಚಲೋ ಮುಗಿದೋಯ್ತಿಲ್ಲ, ಯಾಕೆ ಕಿರಿಕಿರಿ ನೋಡಿ. 1565 ಜೂನ್ 23ರಂದು ತಾಳಿಕೋಟೆ ರಕ್ಕಸಿಗೆ ತಂಗಡಿ ಕದನ ನಡೀತದ. ಈ ತಾಳಿಕೋಟೆ ರಕ್ಕಸಿಗೆ ತಂಗಡಿ ಕದನವನ್ನು ಏನಂತ ಕರೀತಾರೆ? ಯಾರು ಹೇಳ್ತಾರೆ? ತಾಳಿಕೋಟೆ ರಕ್ಕಸಿಗೆ ತಂಗಡಿ ಕದನವನ್ನು ಏನಂತ ಕರೀತಾರ ಅಂದ್ರೆ ಕರ್ನಾಟಕದ ವಾಟರ್ಲೂ ಕಾಳಗ ಅಂತ ಕರೀತಾರ ನೋಡಿ. ಕರ್ನಾಟಕದ ವಾಟರ್ಲೂ ಕಾಳಗ ಎಂದು ಕರೆಯುತ್ತಾರೆ. ಭಟ್ಕಳ ಬಂದರ, ಹೊನ್ನಾವರ ಬಂದರ, ಕಾರವಾರ ಬಂದರ, ನವಮಂಗಳೂರು ಬಂದರ ನೋಡಿ. ಕರ್ನಾಟಕ ರಾಜ್ಯದ ಅತ್ಯಂತ ಆಳವಾಗಿರುವಂತ ಬಂದರ ಯಾವುದು? ಕರ್ನಾಟಕದ ಅತ್ಯಂತ ಆಳವಾದ ಬಂದರ ಯಾವುದು? ಕರ್ನಾಟಕ ರಾಜ್ಯದ ಅತ್ಯಂತ ಆಳವಾದ ಬಂದರ ಅಂದ್ರೆ ನವಮಂಗಳೂರು ಬಂದರ. ನವಮಂಗಳೂರು ಬಂದರ. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಅಭಿವೃದ್ಧಿ ಮಾಡಿದ ಬಂದರ ಯಾವುದು? ಸರ್ ಎಂ ವಿಶ್ವೇಶ್ವರಯ್ಯ ಅವರು ಅಭಿವೃದ್ಧಿಪಡಿಸಿದ ಬಂದರ ಯಾವುದು? ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಬಂದರ. ಭಟ್ಕಳ ಬಂದರ ಯಾವ ನದಿಯ ದಡದ ಮೇಲೆ ಇದೆ ಅಂದ್ರೆ ಇದು ಶರಬಿ ನದಿಯ ದಡದ ಮೇಲೆ ಇದೆ. ಶರಬಿ ನದಿಯ ದಡದ ಮೇಲೆ ಕಂಡುಬರುವ ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ಬಂದರ ಇದು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಅಭಿವೃದ್ಧಿಪಡಿಸಿದ ಬಂದರ. ಯಾವ ವರ್ಷ ಅಭಿವೃದ್ಧಿಪಡಿಸ್ತಾರೆ ಅಂದ್ರೆ 1924ರಲ್ಲಿ ಅಭಿವೃದ್ಧಿಪಡಿಸ್ತಾರೆ. ಆದರೆ ಭಟ್ಕಳ ಬಂದರದ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಇದು ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಬೆಳವಣಿಗೆ ಆದ ಬಂದರ. ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಬೆಳವಣಿಗೆ ಆಗಿರುವಂತ ಬಂದರ ಅಂದ್ರೆ ಭಟ್ಕಳ ಬಂದರ. ಶರಬಿ ನದಿಯ ದಡದ ಮೇಲೆ ಇದ್ದು ಮೂರ್ನೂರ 20 ಕಿಲೋಮೀಟರ್, 330 ಕಿಲೋಮೀಟರ್, 335 ಕಿಲೋಮೀಟರ್, 365 ಕಿಲೋಮೀಟರ್. ಕರ್ನಾಟಕ ರಾಜ್ಯದ ಕರಾವಳಿಯ ಉದ್ದ ಎಷ್ಟು?
ಕರ್ನಾಟಕ ರಾಜ್ಯದ ಕರಾವಳಿಯ ಉದ್ದ. ಮೂರ್ನೂರ 20 ಕಿಲೋಮೀಟರ್ ಇದೆ ನೋಡಿ. ಸಮುದ್ರ ಮಟ್ಟದಿಂದ 200 ಮೀಟರ್ ಎತ್ತರವಾಗಿದೆ. ಸುಮಾರು 12 ರಿಂದ 64 ಕಿಲೋಮೀಟರ್ ಅಗಲವಾಗಿದೆ. 320 ಕಿಲೋಮೀಟರ್ ಉದ್ದವಾಗಿರುವಂತಹ ಕರ್ನಾಟಕದ ಕರಾವಳಿಯನ್ನ ಕೆನರಾ ಕರಾವಳಿ ಅಂತ ಕರೀತಾರೆ. ಕೆನರಾ ಕರಾವಳಿ, ಅಥವಾ ಇದನ್ನ ನಮ್ಮ ರಾಜ್ಯದ ಕರಾವಳಿಯನ್ನ ಮ್ಯಾಕ್ರಲ್ ಕರಾವಳಿ ಅಂತ ಕರೀತಾರೆ. ಯಾಕಂದ್ರೆ ರಾಜ್ಯದ ಕರಾವಳಿಯಲ್ಲಿ ಉತ್ಪಾದನೆ ಮಾಡುವ ಮೀನಿನ ತಳಿ ಯಾವುದಂದ್ರೆ ಮ್ಯಾಕ್ರಲ್ ತಳಿಯ ಮೀನನ್ನು ಉತ್ಪಾದನೆ ಮಾಡಲಾಗುತ್ತದೆ. ಎರಡು 6 1 5 ರಾಜ್ಯದಲ್ಲಿ ಕಂಡುಬರುವ ರಾಮ್ಸಾರ್ ತಾಣಗಳ ಸಂಖ್ಯೆ ಎಷ್ಟು? ರಾಜ್ಯದಲ್ಲಿ ಕಂಡುಬರುವ ರಾಮ್ಸಾರ್ ತಾಣಗಳ ಸಂಖ್ಯೆ ಎಷ್ಟು? ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ರಾಮ್ಸಾರ್ ತಾಣಗಳ ಸಂಖ್ಯೆ ಒಂದೇ ಒಂದು ರಾಮ್ಸಾರ್ ತಾಣ ಇದೆ. ಅದನ್ನ ಪಕ್ಷಿ ಪ್ರೇಮಿಯಾಗಿರುವಂತ ಸಲೀಂ ಅಲಿ ಅವರು ಮೈ ಲೈಫ್ ಇಸ್ ಮೈ ಬರ್ಡ್ ಅನ್ನುವಂತ ಆತ್ಮಕಥನದಲ್ಲಿ ಅದನ್ನ ಏನಂತ ಕರೆದರಂದ್ರ ಪಕ್ಷಿಗಳ ಕಾಶಿ ಅಂತ ಕರೆದರು. ಪಕ್ಷಿಗಳ ಕಾಶಿ. ಆ ಪಕ್ಷಿಗಳ ಕಾಶಿ ಎಂದು ಪ್ರಸಿದ್ಧಿಯಾಗಿದ್ದು 1946ರಲ್ಲಿ ಘೋಷಣೆಯಾಗಿರುವಂತ ಒಂದು ಪಕ್ಷಿಧಾಮ ಅಂದ್ರೆ ಅದು ರಂಗನತಿಟ್ಟು ಪಕ್ಷಿಧಾಮ. ರಂಗನತಿಟ್ಟು ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಇದು ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ಏಕೈಕ ಪಕ್ಷಿಶಾಸ್ತ್ರದ ಪಿತಾಮಹ ಯುವಯುಮ್. ಯಾರವ? ಅದೇ ಕಿಲ್ಲಿ ಯುವಯುಮ್ನನ್ನ ಭಾರತದ ಪಕ್ಷಿಶಾಸ್ತ್ರಗಳ ಪಿತಾಮಹ ಅಂತ ಕರೀತಾರೆ. ಸುಮ್ ಕುಂದ್ರು ನೀನ ಇಲ್ಲ ತಾನು ಒಂದು ಹೋಗ್ಯಾನ ಕ್ವಶನ್ ನಂದೊಂದು ಇರ್ಲಿ ಅಂತೇಳಿ. ಕರ್ನಾಟಕ ರಾಜ್ಯದ ಯಾವ ಸ್ಥಳದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಕಾಗದ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಲಾಯಿತು? ಎಸ್, ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ನೋಡಿ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ. ಆಕ್ಚುಲಿ ಭದ್ರಾವತಿಯಲ್ಲಿ ಪ್ರಾರಂಭ ಮಾಡಿದ್ರು, ಅದು ಯಶಸ್ವಿ ಆಗಲಿಲ್ಲ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ಅದರ ಹೆಸರೇನು ಕೊಟ್ಟರಂದ್ರೆ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಲಿಮಿಟೆಡ್ ಅಂತ ಕರೆದ್ರು. ವೆಸ್ಟ್ ಕೋಸ್ಟಲ್ ಪೇಪರ್ ಮಿಲ್ ಲಿಮಿಟೆಡ್. ಕರೆಕ್ಟಾ? ಕರ್ನಾಟಕ ರಾಜ್ಯದ ಕಬೀರದಾಸ್ ಅಂತ ಯಾರನ್ನು ಕರೀತಾರೆ? ಕರ್ನಾಟಕ ರಾಜ್ಯದ ಕಬೀರ ಅಂತ ಯಾರನ್ನು ಕರೀತಾರೆ? ಸಂತ ಶಿಶುನಾಳ ಶರೀಫ ನೋಡಿ. ಸಂತ ಶಿಶುನಾಳ ಶರೀಫನನ್ನ ಕರ್ನಾಟಕದ ಕಬೀರ ಅಂತ ಕರೀತಾರೆ. ಅವರ ಗುರುಗಳು ಯಾರಂದ್ರೆ ಗುರು ಗೋವಿಂದ ಭಟ್ಟ ಅಂತ ಹೇಳಿ ನೋಡ್ತೀವಿ. ಅವರ ಗುರುಗಳು ಗುರು ಗೋವಿಂದ ಭಟ್ಟ.